సురభి నాగేశ్వరరావు వాళ్ళకి వేము మీకు ఇస్తూ ఉండే ఈ ప్రశస్తిలు యక్షగాన రంగభూమిలో శ్రేష్ఠ సాధనము చేసుండే వాళ్లకు ఇచ్చే ప్రశస్తి అయ్యింది. రంగభూమిలో స్మరించేకు అర్హమైన సేవ చేసింది మీ సాధనము చూసి కంపెనీ నాటకాల సువాసనము దేశ విదేశాల్లో ప్రసరించ నుంచి సాధనము చేసిన మీ అంత శ్రేష్ఠ వ్యక్తి అయిన మీకు కెరమనే కుటుంబం నుంచి కర్ణాటకంలో ఉండే కళాభిమానుల పరంగా ఇక్కడ సమ్మిళము అయి ఉండే కళారసికుల పరంగా వేదికే పైన గణ్య వ్యక్తి చాలా సముఖంగా కెరమనే శివరాం హెగడే ప్రశస్తి 2015 ప్రశస్తిను మీకు ఇచ్చి పురస్కారం చేస్తూ ఉన్నాము. రంగభూమిలో మీరు చేసిన అపరిమిత సాధనం చూసి ఇస్తూ ఉండే ఈ ప్రశస్తిను స్వీకరిస్తూ ఉండే మీకు ఈ నాట్యోత్సవ సమితి పరంగా అభినందిస్తాను. నా మాటలు తప్పుంటే మరచుండేనా. ಶ್ರೀಯುತ ನಾಗೇಶ್ವರ ಅವರನ್ನು ಹಿರಿಯರೆಲ್ಲರೂ ಸೇರಿ ಗೌರವಿಸಬೇಕಾಗಿ ಮತ್ತು ಕೆರೆಮನೆ ಕುಟುಂಬದವರು ಬಂದು ಗೌರವಿಸಬೇಕಾಗಿ ನಿಮ್ಮ ಮನೆಯವರು ಎಲ್ಲ ಅತಿಥಿ ಅಭ್ಯಾಗತರು ದಯಮಾಡಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾಗೇಶ್ವರ ಅವರ ಭಾಗವಹಿಸಬೇಕು. ಶ್ರೀಮತಿಯವರು ದಯಮಾಡಿ ವೇದಿಕೆ ಬರಬೇಕಂತ ಪ್ರಾರ್ಥಿಸ್ಕೊಳ್ತೀನಿ. ಕೆರಮನೆ ಶಿವರಾಮ್ ಹೆಗಡೆ ಪ್ರಶಸ್ತಿಯ ಬಗ್ಗೆ 2 ಮಾತು. ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರಮನೆ ಯಕ್ಷಗಾನ ಕಲೆಗೆ ಸಂಬಂಧಿಸಿದಂತೆ ಕೆಲವು ಸೈದ್ಧಾಂತಿಕ ನಿಲುವುಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದೆ. 1934ರಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ಸಾರ್ವಭೌಮ ಕೆರಮನೆ ಶಿವರಾಮ ಹೆಗಡೆಯವರಿಂದ ಸ್ಥಾಪನೆಗೊಂಡ ಈ ಮೇಳಕ್ಕೆ ದೀರ್ಘ ಇತಿಹಾಸವಿದೆ. ಮೇಳದ ಸಂಚಾಲಕತ್ವ, ಯಕ್ಷಗಾನ ಶಾಲೆ, ಉಪನ್ಯಾಸ, ಪ್ರಾತ್ಯಕ್ಷಿಕೆ, ಪುಸ್ತಕ ಪ್ರಕಾಶನ ಮುಂತಾದ ಚಟುವಟಿಕೆಗಳಿಂದ ನಾಡಿನ ರಂಗಾಸಕ್ತರ ಗಮನ ಸೆಳೆದು ಇಂದಿಗೂ ಅವನ್ನು ಜೀವಂತವಾಗಿರಿಸಿಕೊಂಡಿದ್ದು ಈ ಮೇಳದ ಹೆಗ್ಗಳಿಕೆಯಾಗಿದೆ. ನಟನೆಂದೊಡೆ ನೀನೆಲ್ತೆ ಎಂದು ಯಕ್ಷಗಾನ ಕಲಾಭಿಮಾನಿಗಳಿಂದ ಮುಕ್ತವಾಗಿ ಪ್ರಶಂಸಿಸಲ್ಪಟ್ಟ ಕಲಾ ಸಾಮ್ರಾಟ್ ದಿವಂಗತ ಕೆರಮನೆ ಶಿವರಾಮ ಹೆಗಡೆಯವರ ಹೆಸರನ್ನು ಚಿರಸ್ಥಾಯಿಯಾಗಿಸುವ ನಿಟ್ಟಿನಲ್ಲಿ ಶ್ರೀ ಇಡಗುಂಜಿ ಮೇಳ 2004ರಲ್ಲಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರತಿಷ್ಠಾನ ಒಂದನ್ನು ರಚಿಸಿ ಅದೇ ವರ್ಷ ಖ್ಯಾತ ಕಥಕ್ ನೃತ್ಯ ಕಲಾವಿದೆ ಮತ್ತು ಬೆಂಗಳೂರಿನ ನಾಟ್ಯ ಸರಸ್ವತಿ ಕಲಾಮಂದಿರದ ಸ್ಥಾಪಕಿ ಮಿಗಿಲಾಗಿ ಶ್ರೀ ಶಂಭು ಹೆಗಡೆಯವರ ನೃತ್ಯಗುರು ಶ್ರೀಮತಿ ಮಾಯಾರಾವ್ ಆ ಪ್ರಶಸ್ತಿಗೆ ಭಾಜನರಾದರು. ನಂತರ ಕ್ರಮವಾಗಿ ನೆಬ್ಬೂರು ನಾರಾಯಣ ಭಾಗವತರು, ರಂಗಕಲಾವಿದ ಎಣಗಿ ಬಾಳಪ್ಪ, ಖ್ಯಾತ ಸಂಗೀತ ವಿದೂಷಿ ಗಂಗೂಬಾಯಿ ಹಾನಗಲ್, ಖ್ಯಾತ ವ್ಯಾಖ್ಯಾನಕಾರರಾದಂಥ KS ನಾರಾಯಣಾಚಾರ್ಯರು, ಶ್ರೀ ಹೊಸ್ತೋಡ್ ಮಂಜುನಾಥ್ ಭಾಗವತರು, ಸಂತ ಭದ್ರಗಿರಿ ಅಚ್ಯುತದಾಸರು, ಡಾಕ್ಟರ್ UR ಅನಂತಮೂರ್ತಿಯವರು, ಶ್ರೀ KV ಗೋವಿಂದ ಭಟ್ರವರು, ಹಾಗೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು. ಯಕ್ಷಗಾನ ಎನ್ನುವುದು ಕಲಾ ಪ್ರಕಾರಗಳ ಎಲ್ಲ ಆಯಾಮಗಳನ್ನು ಹೊಂದಿರುವ ಸಮಗ್ರ ಕಲೆ. ಇಲ್ಲಿ ಸಂಗೀತವಿದೆ, ನಾಟ್ಯವಿದೆ, ಭಾವವಿದೆ, ಸಾಹಿತ್ಯವಿದೆ, ಅಲಂಕಾರ ಶಾಸ್ತ್ರವಿದೆ, ಭಾಷಾ ಪ್ರೌಢಿಮೆ ಇದೆ, ಮದ್ದಳೆ, ತಾಳ, ಭಾಗವತಿಕೆ, ಚಂಡೆ ಎಲ್ಲವಕ್ಕೂ ಕರಾರವಕ್ಕೂ ಶಾಸ್ತ್ರವಿದೆ. ಹೀಗೆ ನವರಸಗಿನಿಂದ ಕೂಡಿದ ಸಂಕೀರ್ಣವಾದ ವೈಶಿಷ್ಟ್ಯಪೂರ್ಣ ಕಲೆ. ಈ ದೃಷ್ಟಿಯಿಂದಲೇ ಶ್ರೀ ಶಂಭು ಹೆಗಡೆಯವರು ಕೆರಮನೆ ಶಿವರಾಮ ಹೆಗಡೆ ಪ್ರಶಸ್ತಿಗೆ ಭಾಜನರಾಗುವವರು ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗಿರದೆ ವಿವಿಧ ಕ್ಷೇತ್ರಗಳ ಮೇರು ಸಾಧಕರಿಗೆ ಈ ಪ್ರಶಸ್ತಿ ನೀಡಿ ಪ್ರಶಸ್ತಿಯ ಮೌಲ್ಯವನ್ನ ವಿಸ್ತಾರವನ್ನ ಹೆಚ್ಚಿಸಿದ್ದಾರೆ. ಅಂತೆಯೇ ಈ ಬಾರಿಯ ಪ್ರಶಸ್ತಿಗೆ ಭಾಜನರಾದವರು ನಾಟಕ ರಂಗದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ R ನಾಗೇಶ್ವರರಾವ್ ಅವರಿಗೆ ಸುರಭಿ ಬಾಬ್ಜಿ ಎನ್ನುವಂಥದ್ದು ಅವರ ನಿಕ್ ನೇಮ್. ಶ್ರೀ ವೆಂಕಟೇಶ್ವರ ನಾಟ್ಯ ಮಂಡಳಿಯನ್ನ 75 ವರ್ಷಗಳ ಸುದೀರ್ಘ ಕಾಲ ನಡೆಸಿದ ಕುಟುಂಬ ಶ್ರೀ ನಾಗೇಶ್ವರರಾವ್ ಅವರದು. ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕ್ಷಣದ ಹರುಷ ಶ್ರೀ ನಾಗೇಶ್ವರರಾವ್ ಪುರಸ್ಕೃತರಾಗುತ್ತಿರುವುದು ನಮಗೆಲ್ಲ ವಿಶೇಷ. ಗುಣವಂತೆ ಶಂಭುಲಿಂಗೇಶ್ವರ ತಮಗೆ ನೀಡಲಿ ಮತ್ತೆ ಮತ್ತೆ ಸ್ಫೂರ್ತಿ, ಕಸ್ತೂರಿಯಂತೆ ಪಸರಿಸಲಿ ಜಗದಗಲಕ್ಕೂ ತಮ್ಮ ಕೀರ್ತಿ ಎನ್ನುವಂತಹ ಆಶಯದೊಂದಿಗೆ ನಾವೆಲ್ಲ ಸೇರಿ ನಿಮ್ಮನ್ನು ಪುರಸ್ಕರಿಸಿದ್ದೇವೆ.